ಲಾಸ್ಯ ಅವ್ರದ್ದು ಜನ್ಮದಿನ, ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಬಂದಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಸರ್. ತಂದೆ ತಾಯಿನ ಕಾಪಾಡ್ಕೊಳ್ಳಿಕ್ಕೆ ಕಷ್ಟ ಈ ಕಾಲದಲ್ಲಿ. ಇಷ್ಟು ಜನ ನೀವು ಇದು ಮಾಡ್ತಾ ಇದ್ರಲ್ವ, ಅದರಿಂದ ನಮಗೇನೋ ಇದೇ ಜ್ಞಾನ ಇತ್ತು. ಅದಕ್ಕೋಸ್ಕರ ಮೊಮ್ಮಗಳಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಬರ್ಬೇಕು, ನಾನು ಅಲ್ಲಿ ನೋಡ್ಕೊಂಡು ಬರಬೇಕು ಅಂತ ಒಂದು ಆಸೆ ಹುಟ್ಟಿತು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿ ನರೇಶ್. ಮೊದಲನೇದಾಗಿ ಲಾಸ್ಯ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣ ಇಲ್ಲಿ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಬಂದಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಸರ್. ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಏನು ಹೇಳ್ತೀರಿ? ನಮಗೆ ಒಂಥರ ಖುಷಿ ಆಗಿ ಇಲ್ಲಿ ಬಂದಿದೆ ಸರ್. ನೀವು ಮಾತಾಡಿದ್ರೆ ನೋಡಿ, ಮೊಬೈಲಲ್ಲಿ ನೋಡಿ ಹಾಂ, ತುಂಬ ನನಗೆ ಯಾವಾಗ ಹೋಗ್ಬೇಕು ಅನಿಸ್ತಾ ಇತ್ತು. ಮೊಮ್ಮಗಳು ಬರ್ತ್ಡೇಗೆ ಹೋಗಲೇಬೇಕು ಅಂತ ಇವಾಗ ಬಂದು ಖುಷಿ ಆಯ್ತು. ಅಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಇಷ್ಟು ಜನ ಒಂದು ತಂದೆ ತಾಯಿನ ಕಾಪಾಡ್ಕೊಳ್ಳಿಕ್ಕೆ ಕಷ್ಟ ಈ ಕಾಲದಲ್ಲಿ. ಇಷ್ಟು ಜನ ನೀವು ಇದು ಮಾಡ್ತಾ ಇದ್ರಲ್ವ, ಅದರಿಂದ ನಮಗೇನೋ ಇದೇ ಜ್ಞಾನ ಇತ್ತು. ಕೆಲ್ಸಕ್ಕೆ ಹೋದ್ರೆ ಹೋಗ್ಬೇಕು, ಮೊಬೈಲ್ ಹಿಂಗೇ ಇಟ್ಕೊಂಡಿರೋರು. ನೀವು ಮಾತಾಡೋದು, ನೀವು ಏನೇನು ಪ್ರೋಗ್ರಾಮ್ ಬರ್ತದೆ ನೋಡ್ಕೊಂಡಿರೋನು ಯಾವಾಗ ನೋಡಿ. ಅದಕ್ಕೋಸ್ಕರ ಮೊಮ್ಮಗಳಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಬರಬೇಕು, ನಾನು ಅಲ್ಲಿ ನೋಡ್ಕೊಂಡು ಬರಬೇಕು ಅಂತ ಒಂದು ಆಸೆ ಹುಟ್ಟಿತು. ಬಂದಿದ್ದೀವಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಜನ್ಮದಿನದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.